ನ್ಯಾಯಾಂಗ ವ್ಯವಸ್ಥೆಯ ಇತಿಹಾಸದಲ್ಲಿ ಅಪರೂಪ ಎನ್ನಬಹುದಾದ ವಿದ್ಯಮಾನವೊಂದು ದೆಹಲಿ ಉಚ್ಚ ನ್ಯಾಯಾಲಯದಲ್ಲಿ ನಡೆದಿದೆ. ಇದು ಭಾರತೀಯ ಪ್ರಜಾಪ್ರಭುತ್ವದ ಅಡಿಪಾಯ ಮತ್ತು ನ್ಯಾಯಾಧೀಶರ ನಿಷ್ಪಕ್ಷ ನಿಲುವಿನ ಕುರಿತು ಗಂಭೀರ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಅರವಿಂದ್ ಕೇಜ್ರಿವಾಲ್ ಅವರು ನ್ಯಾಯಮೂರ್ತಿ ಸ್ವರ್ಣಕಾಂತ್ ಶರ್ಮಾ ಅವರ ಮುಂದೆ ಹಾಜರಾಗಿ, ನೀವು ಈ ಪ್ರಕರಣದ ವಿಚಾರಣೆಯಿಂದ ಹಿಂದೆ ಸರಿಬೇಕು ಅಂತ ನೇರವಾಗಿ ವಿನಂತಿಸಿರೋದು ಕೇವಲ ಒಂದು ಕಾನೂನು ಪ್ರಕ್ರಿಯೆಯಲ್ಲ, ಬದಲಾಗಿ ಇದು ವ್ಯವಸ್ಥೆಯ ವಿರುದ್ಧದ ದೊಡ್ಡ ದನಿಯಾಗಿದೆ. ಒಬ್ಬ ನ್ಯಾಯಾಧೀಶರ ಸೈದ್ಧಾಂತಿಕ ಒಲವು ಅಥವಾ ಅವರ ಕುಟುಂಬದ ಹಿನ್ನೆಲೆ ನ್ಯಾಯದಾನದ ಮೇಲೆ ಪ್ರಭಾವ ಬೀರೋದಿಲ್ವಾ? ನ್ಯಾಯದಾನ ಪ್ರಕ್ರಿಯೆ ಕೇವಲ ನಿಷ್ಪಕ್ಷವಾಗಿದ್ದರೆ ಸಾಲದು, ಅದು ನಿಷ್ಪಕ್ಷವಾಗಿದೆ ಅಂತ ಎಲ್ರಿಗೂ ಕಾಣಿಸ್ಬೇಕಲ್ವಾ? ರಾಜಕೀಯ ಸಂಘರ್ಷಗಳು ನ್ಯಾಯಾಲಯದ ಮೆಟ್ಟಿಲೇರಿದಾಗ ನ್ಯಾಯಾಧೀಶರು ತಮ್ಮ ವೈಯಕ್ತಿಕ ಮತ್ತು ಸೈದ್ಧಾಂತಿಕ ನಂಟುಗಳಿಂದ ಮುಕ್ತರಾಗಿರುವುದಕ್ಕೆ ಸಾಧ್ಯನಾ ಅನ್ನೋ ಪ್ರಶ್ನೆಗಳು ಇಂದು ಇಡೀ ದೇಶವನ್ನ ಕಾಡ್ತಿವೆ. ಕೇಜ್ರಿವಾಲ್ ಅವರ ಈ ನಡೆ ಕೇವಲ ತಮ್ಮ ರಕ್ಷಣೆಗಾಗಿ ಮಾಡಿದ ತಂತ್ರನ ಅಥವಾ ನ್ಯಾಯಾಂಗದ ಪಾವಿತ್ರತೆಯನ್ನ ಎತ್ತಿ ಹಿಡಿಯುವ ಪ್ರಯತ್ನನ ಅನ್ನೋದನ್ನ ಆಳವಾಗಿ ವಿಶ್ಲೇಷಿಸಬೇಕಿದೆ. ದೆಹಲಿ ಮದ್ಯ ನೀತಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ದಾಖಲಿಸಿರುವ ಪ್ರಕರಣದಲ್ಲಿ ಕೆಳಹಂತದ ನ್ಯಾಯಾಲಯ ಅರವಿಂದ್ ಕೇಜ್ರಿವಾಲ್ ಸೇರಿದಂತೆ ಎಲ್ಲ ಆರೋಪಿಗಳನ್ನ ಈ ಹಿಂದೆ ಖುಲಾಸೆಗೊಳಿಸಿತ್ತು. ಆದರೆ ಸಿಬಿಐ ಈ ತೀರ್ಪನ್ನ ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿತ್ತು. ಈ ಪ್ರಕರಣದ ವಿಚಾರಣೆ ನ್ಯಾಯಮೂರ್ತಿ ಸ್ವರ್ಣಕಾಂತ್ ಶರ್ಮಾ ಅವರ ಪೀಠದ ಮುಂದೆ ಬಂದಾಗ ಕೇಜ್ರಿವಾಲ್ ಅವರು ತಾವೇ ಸ್ವತಃ ವಾದ ಮಂಡಿಸಲು ಮುಂದಾದ್ರು. ಅವರು ನ್ಯಾಯಮೂರ್ತಿಗಳ ವಿರುದ್ಧವೇ ಅತ್ಯಂತ ಗಂಭೀರವಾದ 8 ಆರೋಪಗಳನ್ನು ಹೊರಿಸಿದ್ದಾರೆ. ನ್ಯಾಯಮೂರ್ತಿ ಸ್ವರ್ಣಕಾಂತ್ ಶರ್ಮಾ ಅವರು ಆರ್ಎಸ್ಎಸ್ ಮತ್ತು ಬಿಜೆಪಿಗೆ ನಿಕಟವಾಗಿರುವ ಅಧಿವಕ್ತ ಪರಿಷತ್ ಎಂಬ ವಕೀಲರ ಸಂಘಟನೆಯ ಕಾರ್ಯಕ್ರಮಗಳಲ್ಲಿ ಹಲವು ಬಾರಿ ಭಾಗಿಯಾಗಿದ್ದಾರೆ ಅನ್ನೋದು ಕೇಜ್ರಿವಾಲ್ ಅವರ ಪ್ರಮುಖ ಆಕ್ಷೇಪ ಆಗಿತ್ತು. ಒಬ್ಬ ವ್ಯಕ್ತಿಯ ಸೈದ್ಧಾಂತಿಕ ಒಲವುಗಳು ಅವರ ನ್ಯಾಯಾಂಗ ನಿರ್ಧಾರಗಳ ಮೇಲೆ ಪ್ರಭಾವ ಬೀರತ್ತೆ ಅನ್ನೋ ಆತಂಕವನ್ನ ಅವರು ವ್ಯಕ್ತಪಡಿಸಿದ್ರು. ರಾಜಕೀಯ ಪ್ರೇರಿತ ಅಂತ ಕರೆಯಲ್ಪಡುವ ಇಂತಹ ಪ್ರಕರಣಗಳಲ್ಲಿ ವಿರೋಧ ಪಕ್ಷದ ನಾಯಕನಿಗೆ ಆಡಳಿತ ಪಕ್ಷದ ಸಿದ್ಧಾಂತದೊಂದಿಗೆ ನಂಟಿರುವ ನ್ಯಾಯಾಧೀಶರಿಂದ ನ್ಯಾಯ ಸಿಗಲು ಸಾಧ್ಯನಾ ಅನ್ನೋದು ಅವರ ವಾದದ ಸಾರವಾಗಿತ್ತು. ಕೇಜ್ರಿವಾಲ್ ಅವರು ಎತ್ತಿದ ಮತ್ತೊಂದು ಪ್ರಮುಖ ಅಂಶ ಅಂದ್ರೆ ಹಿತಾಸಕ್ತಿ ಸಂಘರ್ಷ ಅಥವಾ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್. ನ್ಯಾಯಮೂರ್ತಿ ಶರ್ಮಾ ಅವರ ಪುತ್ರ ಕೇಂದ್ರ ಸರ್ಕಾರದ ಪರವಾಗಿ ಸ್ಟ್ಯಾಂಡಿಂಗ್ ಕೌನ್ಸಿಲ್ ಆಗಿ ಕೆಲಸ ಮಾಡ್ತಿದ್ದಾರೆ ಎಂಬ ಮಾಹಿತಿಯನ್ನ ಕೇಜ್ರಿವಾಲ್ ನ್ಯಾಯಾಲಯದ ಗಮನಕ್ಕೆ ತಂದ್ರು. ಕೇಂದ್ರ ಸರ್ಕಾರದ ತನಿಖಾ ಸಂಸ್ಥೆಯಾದ ಸಿಬಿಐ ದಾಖಲಿಸಿರುವ ಪ್ರಕರಣದಲ್ಲಿ ಕೇಂದ್ರ ಸರ್ಕಾರದ ಪರ ವಕೀಲರಾಗಿರುವ ವ್ಯಕ್ತಿಯ ತಾಯಿ ನ್ಯಾಯಾಧೀಶರಾಗಿ ತೀರ್ಪು ನೀಡೋದು ನೈತಿಕವಾಗಿ ಸರಿನಾ ಅನ್ನೋ ಪ್ರಶ್ನೆಯನ್ನ ಅವರು ಮುಂದಿಟ್ರು. ಸುಪ್ರೀಂ ಕೋರ್ಟ್ನ ಹಳೆಯ ತೀರ್ಪುಗಳನ್ನ ಉಲ್ಲೇಖಿಸಿದ ಅವರು ಪ್ರಜಾಪ್ರಭುತ್ವದಲ್ಲಿ ನ್ಯಾಯದಾನದ ಕುರಿತಾದ ಸಾರ್ವಜನಿಕ ಅಭಿಪ್ರಾಯ ಮತ್ತು ನಂಬಿಕೆ ಬಹಳ ಮುಖ್ಯ ಅಂತ ಪ್ರತಿಪಾದಿಸಿದ್ರು. ಸಿಬಿಐಯನ್ನ ಪಂಜರದ ಗಿಳಿ ಅಂತ ಕರೆದ ಕೇಜ್ರಿವಾಲ್ ತನಿಖಾ ಸಂಸ್ಥೆಯ ಪ್ರತಿಯೊಂದು ಬೇಡಿಕೆಯನ್ನ ಈ ಪೀಠ ಈ ಹಿಂದೆ ಪುರಸ್ಕರಿಸಿದೆ ಮತ್ತು ತಮಗೆ ಯಾವುದೇ ರೀತಿಯ ರಕ್ಷಣೆ ನೀಡಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ರು. ಮನೀಶ್ ಸಿಸೋಡಿಯಾ ಮತ್ತು ಸತ್ಯೇಂದ್ರ ಜೈನ್ ಅವರ ಜಾಮೀನು ಅರ್ಜಿಗಳ ವಿಚಾರದಲ್ಲೂ ಈ ಪೀಠ ಕಠಿಣ ನಿಲುವು ತಳೆದಿತ್ತು ಅನ್ನೋದನ್ನ ಅವರು ನೆನಪಿಸಿದ್ರು. ಈ ವಾದಗಳಿಗೆ ಪ್ರತಿಯಾಗಿ ಕೇಂದ್ರ ಸರ್ಕಾರದ ಪರವಾಗಿ ಹಾಜರಿದ್ದ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ರು. ಆರೋಪಿಗಳು ತಮಗೆ ಬೇಕಾದ ನ್ಯಾಯಾಧೀಶರನ್ನ ಆಯ್ಕೆ ಮಾಡಿಕೊಳ್ಳುವ ಈ ಪ್ರವೃತ್ತಿ ನ್ಯಾಯಾಂಗದ ಘನತೆಗೆ ಧಕ್ಕೆ ತರತ್ತೆ ಅಂತ ಅವರು ವಾದಿಸಿದ್ರು. ಕೇಜ್ರಿವಾಲ್ ಅವರ ನಡೆ ನ್ಯಾಯಾಂಗ ನಿಂದನೆಯಾಗಿದ್ದು ಇಂತಹ ಪ್ರಯತ್ನಗಳನ್ನ ಹತ್ತಿಕ್ಕಬೇಕು ಅಂತ ಅವರು ಒತ್ತಾಯಿಸಿದ್ರು. ನ್ಯಾಯಾಧೀಶರ ಮೇಲೆ ಒತ್ತಡ ಹೇರುವ ಮತ್ತು ವ್ಯವಸ್ಥಿತವಾಗಿ ನ್ಯಾಯಾಂಗದ ಮೇಲೆ ಸಂಶಯ ಮೂಡಿಸುವ ಕೆಲಸ ನಡೀತಿದೆ ಅಂತ ಅವರು ಗಂಭೀರವಾಗಿ ಆರೋಪಿಸಿದ್ರು. ಒಂದು ವೇಳೆ ಪ್ರತಿಯೊಬ್ಬ ಆರೋಪಿಯು ನ್ಯಾಯಾಧೀಶರ ಹಿನ್ನೆಲೆಯನ್ನ ಪ್ರಶ್ನಿಸೋಕೆ ಪ್ರಾರಂಭಿಸಿದ್ರೆ ನ್ಯಾಯದಾನ ಪ್ರಕ್ರಿಯೆನೇ ಕುಸಿದು ಬೀಳತ್ತೆ ಅನ್ನೋದು ಅವರ ಕಳವಳವಾಗಿತ್ತು. ಆದರೆ ನ್ಯಾಯಮೂರ್ತಿ ಸ್ವರ್ಣಕಾಂತ ಶರ್ಮಾ ಅವರು ಕೇಜ್ರಿವಾಲ್ ಅವರ ವಾದವನ್ನ ಶಾಂತವಾಗಿ ಆಲಿಸಿದ್ರು ಮತ್ತು ಅವರ ವಾದದ ಶೈಲಿಯನ್ನ ಪ್ರಶಂಸಿಸಿದ್ದು ವಿಶೇಷವಾಗಿತ್ತು. ಈ ಇಡೀ ಘಟನೆಯನ್ನ ವಿಶ್ಲೇಷಿಸಿದ್ರೆ ಅರವಿಂದ್ ಕೇಜ್ರಿವಾಲ್ ಅವರು ಕೇವಲ ಕಾನೂನು ಹೋರಾಟ ಮಾಡ್ತಿಲ್ಲ, ಬದಲಾಗಿ ಒಂದು ರಾಜಕೀಯ ಸಂಕತನವನ್ನ ರೂಪಿಸುತ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗುತ್ತೆ. ಅವರು ನ್ಯಾಯಾಲಯದ ಒಳಗೆ ನೀಡುವ ಪ್ರತಿಯೊಂದು ಹೇಳಿಕೆಯನ್ನು ಹೊರಗಿನ ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಮಟ್ಟದ ಚರ್ಚೆಯನ್ನ ಹುಟ್ಟುಹಾಕ್ತಿದೆ. ನ್ಯಾಯಾಂಗ ಸರ್ಕಾರದ ಪ್ರಭಾವಕ್ಕೆ ಒಳಗಾಗಿದೆಯಾ ಅನ್ನೋ ಪ್ರಶ್ನೆಯನ್ನ ಜನರ ಮನಸ್ಸಿನಲ್ಲಿ ಬಿತ್ತುವಲ್ಲಿ ಅವರು ಯಶಸ್ವಿಯಾಗ್ತಿದ್ದಾರೆ. ಇದು ಕೇವಲ ಒಂದು ಕೇಸಿನ ವಿಚಾರವಲ್ಲ, ಬದಲಾಗಿ ದೇಶದ ಸಾಂವಿಧಾನಿಕ ಸಂಸ್ಥೆಗಳ ವಿಶ್ವಾಸಾರ್ಹತೆಯ ಪ್ರಶ್ನೆಯಾಗಿದೆ. ನ್ಯಾಯಾಧೀಶರು ತಮ್ಮ ವೃತ್ತಿ ಜೀವನದ ಅವಧಿಯಲ್ಲಿ ಅಥವಾ ನಂತರದಲ್ಲಿ ಯಾವುದೇ ರಾಜಕೀಯ ಒಲವು ತೋರಿಸಬಾರದು ಅನ್ನೋ ಅಪೇಕ್ಷೆ ಸಾರ್ವಜನಿಕರಲ್ಲಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನ್ಯಾಯಾಧೀಶರು ಸಕ್ರಿಯವಾಗಿ ರಾಜಕೀಯ ಸಿದ್ಧಾಂತಗಳೊಂದಿಗೆ ಗುರುತಿಸಿಕೊಳ್ತಾ ಇರೋದು ಇಂತಹ ಮುಜುಗರದ ಸನ್ನಿವೇಶಗಳಿಗೆ ಕಾರಣವಾಗ್ತಿದೆ. ಈ ಪ್ರಕರಣ ಭಾರತೀಯ ನ್ಯಾಯಾಂಗ ವ್ಯವಸ್ಥೆಗೆ ಒಂದು ಅಗ್ನಿ ಪರೀಕ್ಷೆಯಂತಿದೆ. ನ್ಯಾಯಮೂರ್ತಿ ಸ್ವರ್ಣಕಾಂತ ಶರ್ಮಾ ಅವರು ಈ ಪ್ರಕರಣದಿಂದ ಹಿಂದೆ ಸರಿತಾರೋ ಅಥವಾ ವಿಚಾರಣೆಯನ್ನ ಮುಂದುವರಿಸ್ತಾರೋ ಅನ್ನೋದು ಸದ್ಯದ ಕುತೂಹಲ. ಒಂದು ವೇಳೆ ಅವರು ಹಿಂದೆ ಸರಿದ್ರೆ ಅದು ಆರೋಪಿಗಳ ಒತ್ತಡಕ್ಕೆ ಮಣಿದಂತೆ ಆಗತ್ತಾ ಅಥವಾ ನೈತಿಕ ಮೌಲ್ಯಗಳನ್ನ ಎತ್ತಿ ಹಿಡಿದಂತೆ ಆಗತ್ತಾ ಅನ್ನೋ ದ್ವಂದ್ವ ಇದೆ. ಆದ್ರೆ ನ್ಯಾಯಾಂಗದ ಮೇಲೆ ಸಾಮಾನ್ಯ ಜನರ ನಂಬಿಕೆ ಉಳಿಬೇಕಾದ್ರೆ ತೀರ್ಪುಗಳು ಕೇವಲ ಕಾನೂನಿನ ಚೌಕಟ್ಟಿನಲ್ಲಿ ಇರಬಾರದು, ಅವು ಯಾವುದೇ ಪೂರ್ವಾಗ್ರಹವಿಲ್ಲದೆ ಬಂದಿವೆ ಅನ್ನೋದು ಸಾಬೀತಾಗಬೇಕು. ಅರವಿಂದ್ ಕೇಜ್ರಿವಾಲ್ ಅವರು ಎತ್ತಿರುವ ಪ್ರಶ್ನೆಗಳು ಕೇವಲ ಒಬ್ಬ ರಾಜಕಾರಣಿಯ ಅಸಮಾಧಾನವಲ್ಲ, ಅವು ಪ್ರಜಾಪ್ರಭುತ್ವದ ಕಾವಲುಗಾರನಾದ ನ್ಯಾಯಾಧೀಶರ ನಿಷ್ಪಕ್ಷ ನಿಲುವಿಗೆ ಹಿಡಿದ ಕನ್ನಡಿಯಾಗಿದೆ. ಈ ಕಾನೂನು ಸಮರದ ಅಂತಿಮ ಫಲಿತಾಂಶ ಏನೇ ಇರಲಿ, ನ್ಯಾಯಾಂಗ ಮತ್ತು ರಾಜಕೀಯದ ನಡುವಿನ ಈ ಸಂಘರ್ಷ ಭವಿಷ್ಯದ ದಾರಿಯನ್ನ ನಿರ್ಧರಿಸಲಿದೆ.
ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.